ಇವಾಗ ಇದೊಂದು ಪ್ರಮುಖವಾದ ವಿಡಿಯೋ. ಈ ವಿಡಿಯೋದಲ್ಲಿ ನಾವೇನಪ್ಪ ನೋಡ್ತೀವಿ ಅಂತಂದ್ರೆ, ನಾವು ಡಿಪ್ಲೊಮಾ ಮುಗಿದ ನಂತರ ಕಾಲೇಜ್ಗಳನ್ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು. ಇದು ತುಂಬಾ ಮಹತ್ತರವಾದ ವಿಷಯ. ಯಾಕಂದ್ರೆ ಹುಡುಗರು ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತಾರೆ, ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಡು ಅಥವಾ ಕಾಲೇಜಲ್ಲಿ ಆ ಇತರ ಒಂದು ಆಕರ್ಷಣೆಗಳನ್ನು ನೋಡ್ಕೊಂಡು ಒಂದು ಬೆಂಗಳೂರು ಸಿಟಿಯನ್ನು ನೋಡ್ಕೊಂಡು ಅಥವಾ ಹುಬ್ಳಿ ಸಿಟಿಯನ್ನು ನೋಡ್ಕೊಂಡು ಅಥವಾ ಮಂಗಳೂರು ಸಿಟಿಯನ್ನು ನೋಡ್ಕೊಂಡು ಮೈಸೂರನ್ನು ನೋಡ್ಕೊಂಡು ಊರ ಹೆಸರು ಕೇಳಿ ಅಥವಾ ಕಾಲೇಜಲ್ಲಿರೋ ಬಿಲ್ಡಿಂಗ್ ಅನ್ನ ನೋಡ್ಕೊಂಡು ಚಂದನೆ ಬಿಲ್ಡಿಂಗ್ಗಳೆಲ್ಲ ನೋಡ್ಕೊಂಡು ಈ ತರ ಒಂದು ಆ ಆಕರ್ಷಣೆಗಳಿಗೆ ಪಟ್ಟು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ನಾನ್ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಕಾಲೇಜ್ಗಳನ್ನ ಯಾವ ಆಧಾರದಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸೊ ಮೊದಲನೇದಾಗಿ ನಾವು ಯಾವ ವಿಷಯ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಅಥವಾ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ಒಂದು ವಿಷಯದಲ್ಲಿ ನಾವು ಹಲವಾರು, ಇದು ಪ್ರಮುಖ ವಿಷಯ. ಈ ಒಂದು ವಿಷಯದಲ್ಲಿ ನಾವು ಹಲವಾರು ಮಾಹಿತಿಗಳನ್ನ ಕಲೆ ಹಾಕಲೇಬೇಕಾಗ್ತದೆ. ಹೇಗೆ ಅಂತಂದ್ರೆ, ಈ ಒಂದು ಇದರಲ್ಲಿ ಕಾಲೇಜುಗಳು ಎಂತ ತೋರಿಸ್ತವೆ ಅಂದ್ರೆ, ಸೊ ಏನ್ ಯಾವ ತರ ನೋಡು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ನಾರ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಬೇಗ ಆಗುತ್ತೆ. ಅದೇ ತರ ಕಂಪ್ಯೂಟರ್ ಸೈನ್ಸ್ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ. ತದನಂತರ ಪಡೆದಿರುವಂತಹ ಉಳಿದಿರೋ ಬ್ರಾಂಚ್ಗಳಲ್ಲಿ ಮೆಕ್ಯಾನಿಕಲ್ ಮತ್ತೆ ಆಟೋಮೊಬೈಲ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಈ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದ್ರೆ, ಅಷ್ಟಾಗಿ ಕ್ಯಾಂಪಸ್ ಸೆಲೆಕ್ಷನ್ಗಳು ಬರೋದಿಲ್ಲ. ಕರ್ನಾಟಕದ ಪ್ರಮುಖ ಕಾಲೇಜುಗಳಲ್ಲಿ ಮಾತ್ರ ಇವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗ್ತಾ ಹೋಗ್ತದೆ. ಸೊ ನೀವೇನ್ ಮಾಡಬೇಕು, ಕ್ಯಾಂಪಸ್ ಸೆಲೆಕ್ಷನ್ನ ಮೊದಲು ನಿಮ್ಮ ಕೋರ್ ವಿಷಯ, ಉದಾಹರಣೆಗೆ ಮೆಕ್ಯಾನಿಕಲ್ನವ್ರಿಗೆ ಮೆಕ್ಯಾನಿಕಲ್ ಕಂಪನಿಗಳಲ್ಲೇ ಕ್ಯಾಂಪಸ್ ಆಗ್ತದೋ ಇಲ್ಲೋ ಅಂತ ಸ್ಟ್ಯಾಟಿಸ್ಟಿಕ್ ತೆಗಿಬೇಕು. ಅದೇ ತೆಗಿಬೇಕು ಅಂದ್ರೆ, ಕಳೆದ ಒಂದು 5 ವರ್ಷದಲ್ಲಿ, 1 ವರ್ಷ ತಗೋಬಾರ್ದು, ಒಂದು 5 ವರ್ಷದಲ್ಲಿ ಮೆಕ್ಯಾನಿಕಲ್ಗೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ ಮೆಕ್ಯಾನಿಕಲ್ ಕಂಪನಿಗಳಲ್ಲಿ, ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಿಕಲ್ ಕಂಪನಿಗಳಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಸಿವಿಲ್ನವರಿಗೆ ಸಿವಿಲ್ ಇಂಜಿನಿಯರಿಂಗ್ ಕಂಪನಿಗಳಲ್ಲೇ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ. ಇದನ್ನ ಒಂದು 5-6 ಕಾಲೇಜ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗಿಬೇಕು. ಅದ್ರ ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಏನಾಗುತ್ತೆ, ಈ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಜಾಬ್ ಸಿಗುತ್ತೆ. ಅದು ಸಾಫ್ಟ್ವೇರ್ ಕಂಪ್ನಿಗಳು ಸಿಗುತ್ತೆ. ಇದು ಕರ್ನಾಟಕದ ಉನ್ನತ ಕಾಲೇಜುಗಳಲ್ಲಿ ಕಾಮನ್, ಆಯ್ತಾ. ಸೊ ಈ ತರ ಬೇಸ್ ಮೇಲೆ ತಗೋಬೇಡಿ. ನಾನು ಹೇಳೋದೇನೆಂದ್ರೆ, ಕ್ಯಾಂಪಸ್ ಸೆಲೆಕ್ಷನ್ ನಿಮ್ಮ ಬ್ರಾಂಚ್ಗಳ ಕೋರ್ ಕಂಪನಿಗಳಲ್ಲಿ ಆಯ್ಕೆಯಾಗಿದ್ದಂತಹ ಸ್ಟ್ಯಾಟಿಸ್ಟಿಕ್ಸ್ ಹಿಂದೆ ಒಂದು ಅಂಕಿ ಸಂಖ್ಯೆಗಳು ಆ ಕಾಲೇಜಲ್ಲಿ ಇದ್ರೆ ಆ ಕಾಲೇಜುಗಳನ್ನ ತಗೋಬೇಕು. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಯಾವ್ದೊಂದು ಕಾಲೇಜ್ ತಗೊಳ್ಳೋದಕ್ಕಿಂತ ಮುಂಚೆ ಪ್ರತಿ ಕಾಲೇಜುಗಳಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೇಳಬೇಕು. ಕೆಲವು ಕಾಲೇಜುಗಳು ಫೇಕ್ ಸ್ಟ್ಯಾಟಿಸ್ಟಿಕ್ ಇರ್ತವೆ. ಅಲ್ಲಿ ನೀವು ಕುಲಂಕುಷವಾಗಿ ಅದು ಆಗಿದೆಯೋ ಇಲ್ಲೋ ಅಂತೇಳಿ ನಿಮಗೆ ಗೊತ್ತಿರುವಂತಹ ಸರೌಂಡಿಂಗ್ ಅಲ್ಲಿ ಕೇಳಬೇಕು. ಉದಾಹರಣೆಗೆ ಆ ಪ್ಲೇಸ್ಮೆಂಟ್ ಆಗಿರ್ತಾರೆ, ಹೋದ ವರ್ಷ ಯಾರು ಪ್ಲೇಸ್ಮೆಂಟ್ ಆಗಿರ್ತಾರೆ ಆ ಕಾಲೇಜಲ್ಲಿ ಇರೋ ವಿದ್ಯಾರ್ಥಿಗಳನ್ನ ಕೇಳ್ಕೊತಾ ಹೋಗ್ಬೇಕು. ಆ ಕಾಲೇಜಲ್ಲಿ ಕಲ್ತು ಹೋದವ್ರನ್ನ ಕೇಳಬೇಕು ಪ್ಲೇಸ್ಮೆಂಟ್ ಹೇಗಿದೆ ಅಂತ ಹೇಳಿ. ಸೊ ನಾರ್ಮಲಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ಲೇಸ್ಮೆಂಟ್ ಇರುತ್ತೆ, ಉಳಿದಿರೋ ಬ್ರಾಂಚ್ಗಳಿಗೆ ಕಡಿಮೆ ಇರುತ್ತೆ. ಆದ್ರೂ ಸಹ ನೀವು ಬೇರೆ ಬ್ರಾಂಚ್ಗಳು ವಿದ್ಯಾರ್ಥಿಗಳು ಕೂಡ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಾಲೇಜ್ ಯಾವ್ದು ಅಂತ ಹೇಳ್ತೀವಿ, ಆ ಕಾಲೇಜಲ್ಲಿ ಸೇರಿದ್ರೆ ನಿಮಗೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಮುಖವಾಗಿ ನೀವು ಕಾಲೇಜ್ ಸೆಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಬಿಲ್ಡಿಂಗ್ ನ ನೋಡಬೇಡಿ, ಕಾಲೇಜ್ನ ಯಾವ ಊರಲ್ಲಿದೆ ನೋಡ್ಬಿಡಿ, ಫಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತಾ ಇಲ್ಲೋ ಅದು ನೋಡ್ಕೊಳ್ಳಿ. ಸೊ ಎರಡನೇದು ಪ್ರಮುಖ ವಿಷಯ, ತುಂಬಾ ಜನ ಇದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ಯಾಕಂತಂದ್ರೆ ಹೇಳ್ತೀನಿ, ಈ ಕಾಲೇಜುಗಳಲ್ಲಿ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಅಂತ ಇರುತ್ತೆ. ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಆಪ್ಟಿಮಮ್ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಅಂದ್ರೆ 15 ಇರಬೇಕು ಅಂತ ಹೇಳ್ತೀವಿ. 15 ಅಂದ್ರೆ 180 ಜನ ಹುಡುಗರು ಇತ್ತಂದ್ರೆ ಅದರಲ್ಲಿ ಕನಿಷ್ಠ ನಮ್ಗೆ ಎಷ್ಟು ಜನ ಫ್ಯಾಕಲ್ಟಿಗಳು ಇರ್ಬೇಕಂದ್ರೆ 12 ಜನ ಇರಬೇಕು. ಸೊ ಅಂದ್ರೆ ಒಂದು ಥರ್ಡ್ ಸೆಮಿಸ್ಟರ್ 60 ಜನ, ಫಿಫ್ತ್ ಸೆಮಿಸ್ಟರ್ 60 ಜನ, ಮತ್ತೆ ಸೆವೆಂತ್ ಸೆಮಿಸ್ಟರ್ 60 ಜನ. ಇಲ್ಲಿ ನೀವು ಫಸ್ಟ್ ಇಯರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿರೋದ್ರಿಂದ ನಾವು ಫಸ್ಟ್ ಇಯರ್ ನ ಬಿಡ್ತಾ ಇದೀವಿ. ನಾ ಥರ್ಡ್, ಫಿಫ್ತ್, ಸೆವೆಂತ್ ಅಷ್ಟೇ. ಅಂದ್ರೆ ಫಸ್ಟ್ ಸೆಕೆಂಡ್ ನೀವು ಡಿಪ್ಲೊಮಾದವರಿಗೆ ಹೋಗೋ ಫಸ್ಟ್ ಇಯರ್,
ಮತ್ತೆ ಡಿಪ್ಲೊಮಾ ಹೋಗೋ ಸೆಕೆಂಡ್ ಇಯರು, ಮತ್ತೆ ಡಿಪ್ಲೊಮಾ ಹೋಗಿ ಮುಗಿಸ್ಕ ಮೇಲೆ ಹೋಗಿ ನೀವು 3 ವರ್ಷ ಇಂಜಿನಿಯರಿಂಗ್ ಮಾಡ್ತಿರಲ್ಲ, ಆ 3 ವರ್ಷ ಇಂಜಿನಿಯರಿಂಗ್ ಅಲ್ಲಿ ಟೋಟಲ್ 180 ಜನ ಹುಡುಗರು ಇರ್ತಾರೆ. ಒಂದು 60 ಜನ 60 ಇಂಟೇಕ್ ಇತ್ತಂದ್ರೆ 180 ಜನ ವಿದ್ಯಾರ್ಥಿಗಳು. ಆ 180 ಜನ ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಪ್ರೊಫೆಸರ್ಗಳು ಪಾಠ ಮಾಡ್ತಾ ಇದ್ದಾರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ತಿಳ್ಕೊಬೇಕು. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಕೆಲವೊಂದು ಕಾಲೇಜುಗಳಲ್ಲಿ ಆಪ್ಟಿಮಮ್ 12 ಇತ್ತಂದ್ರೆ ಆ ಕಾಲೇಜ್ ಒಳ್ಳೇದಿದೆ ಅಂತ ಅರ್ಥ. ಸೊ 180 ವಿದ್ಯಾರ್ಥಿಗಳಿದ್ದಾರೆ ಥರ್ಡ್ ಸೆಮ್ ಅಲ್ಲಿ, ಫಿಫ್ತ್ ಸೆಮ್ ಅಲ್ಲಿ, ಸೆವೆಂತ್ ಸೆಮ್ ಅಲ್ಲಿ ಸೇರಿಸಿದ್ರೆ ಆ 180 ವಿದ್ಯಾರ್ಥಿಗಳಿಗೆ 12 ಜನ ಪ್ರೊಫೆಸರ್ಗಳಿದ್ದಾರೆ ಅಂದ್ರೆ ಆ ಕಾಲೇಜು ಅತ್ಯುತ್ತಮ ಕಾಲೇಜು. ಅದು ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಕಾಲೇಜುಗಳು 12 ಇರುವುದಿಲ್ಲ. ಎಷ್ಟಿರುತ್ತೆ, ಒಂದು 10 ಇರುತ್ತೆ. ಇದು ಸಾರಿ 12 ಇರುವುದಿಲ್ಲ, ಏನು ಪ್ರೊಫೆಸರ್, ಒಂದು 10 ಜನ ಪ್ರೊಫೆಸರ್ ಇರ್ತಾರೆ. ಅವಾಗ ಎಷ್ಟಾಯ್ತು ರೇಷಿಯೋ, 180 ಡಿವೈಡ್ ಬೈ 10 ಜನ ಫ್ಯಾಕಲ್ಟೀಸ್, ಈ ರೇಷಿಯೋ ಎಷ್ಟಾಯ್ತು, 18 ರೇಷಿಯೋ ಆಯ್ತು. ಸೊ ಇದು ಮೀಡಿಯಂ ಕಾಲೇಜ್ ಅಂತ ಅರ್ಥ. ಅದೇ ತರ ಕಾಲೇಜ್ಗಳು ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಕಾಲೇಜ್ ಏನ್ ಮಾಡ್ಬಿಡ್ತವೆ ಅಂತಂದ್ರೆ 20 ಅಂತ ಇಡ್ತವೆ. ಸೊ 20 ರೇಷಿಯೋ ಯೂಸ್ ಮಾಡ್ತವೆ. 20 ರೇಷಿಯೋ ಅಂತಂದ್ರೆ ಫ್ಯಾಕಲ್ಟೀಸ್ ಎಷ್ಟು ಇರ್ತಾರೆ, 9 ಜನ ಇರ್ತಾರೆ. 60 ಜನ ಇಂಟೇಕ್ ಇತ್ತಂದ್ರೆ. ಅದೇ 120 ಜನ ಇಂಟೇಕ್ ಇತ್ತಂದ್ರೆ ಅದ್ರ ತಕ್ಕನಾಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಉದಾಹರಣೆಗೆ ನಾನು ಈಗ 60 ಹೇಳ್ತೀನಿ, 60 ಇಂಟೇಕ್ ಇದೆ ಅಂದ್ರೆ ಒಂದಕ್ಕೆ 180 ಜನ ವಿದ್ಯಾರ್ಥಿಗಳಾದ್ರು. 180 ಜನ ವಿದ್ಯಾರ್ಥಿಗಳಿಗೆ ಸೊ ಎಷ್ಟು ಜನ ಫ್ಯಾಕಲ್ಟೀಸ್ನ ಎಫ್ ಅಂತ ತಗೊಳ್ತೀನಿ. ಸೊ ಈ ಎರಡು ರೇಷಿಯೋನ ನಾವು ತುಂಬಾ ಇಂಪಾರ್ಟೆಂಟ್. ಇದು ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ 180 ಜನ, ಇಲ್ಲಿ ಫ್ಯಾಕಲ್ಟೀಸ್ ಎಷ್ಟಿದ್ರೆ ಇದನ್ನ ಆಯಾ ಡಿಪಾರ್ಟ್ಮೆಂಟ್ ಇರೋ ಫ್ಯಾಕಲ್ಟಿಗಳನ್ನ ತಗೊಂಡಾಗ ಇದು 15 ಬಂದ್ರೆ ಒಳ್ಳೆ ಕಾಲೇಜು. ಓಕೆ, 18 ಬಂತಂದ್ರೆ ಇದು ಸಹ ಒಳ್ಳೆ ಕಾಲೇಜೇ, ಬಟ್ ಓಕೆ. ಸೊ ತದನಂತರ 20 ಇತ್ತಂತಂದ್ರೆ ನೀವು ಆಲ್ರೆಡಿ ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ತಾ ಕಡಿಮೆ ಕ್ವಾಲಿಟಿ ಕಾಲೇಜ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ನಾನು ಹೇಳೋದಂದ್ರೆ 15 ಇರುವಂತ ಕಾಲೇಜ್ಗಳು ಹೋಗ್ಬೇಕು. 15 ಇಲ್ಲ ಅಂದ್ರೆ 18 ಇದ್ರೂ ಓಕೆ. 20ವರೆಗೂ ಬರ್ಬೇಕು. ನೀವು 20ವರೆಗೂ ಕೂಡ ನೀವು ಇರುವಂತ ಕಾಲೇಜ್ನ ತಗೋಬೇಕು. ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋನ 20ವರೆಗೂ ಇದ್ರು ಕೂಡ ಹೋಗ್ಬೋದು. ಬಟ್ 20 ಮೇಲಿದ್ರೆ ಆ ಕಾಲೇಜ್ ಖಂಡಿತವಾಗ್ಲಿ ಹೋಗ್ಬೇಡಿ. ಯಾಕಂತಂದ್ರೆ ಆ ಕಾಲೇಜ್ಗಳಲ್ಲಿ ಹೋದಾಗ ಫ್ಯಾಕಲ್ಟೀಸ್ ಕಡಿಮೆ ಇರ್ತಾರೆ, ಸ್ಟೂಡೆಂಟ್ ಜಾಸ್ತಿ ಇರ್ತಾರೆ. ಅಲ್ಲೇನಾಗುತ್ತೆ, ಫ್ಯಾಕಲ್ಟೀಸ್ಗೆ ನಿಮಗೆ ಪಾಠ ಮಾಡೋ ಹೊರತಾಗಿ ಇತರೆ ಕೆಲಸಗಳು, MBA, ನ್ಯಾಕು, ಪ್ಲೇಸ್ಮೆಂಟು, ಅದು ಇದು ಅಂತೇಳಿ ಸುಮಾರು ಕೆಲಸಗಳನ್ನ ಕೊಟ್ಟಾಗ ಫ್ಯಾಕಲ್ಟೀಸ್ಗಳು ಪ್ರೆಷರಲ್ಲಿ ಇರ್ತಾರೆ, ನಿಮಗೆ ಸರಿಯಾಗಿ ಪಾಠ ಮಾಡ್ಲಿಕ್ಕಾಗಲ್ಲ. ಸೊ ಫ್ಯಾಕಲ್ಟೀಸ್ ಜಾಸ್ತಿ ಇದ್ರೆ ಅವ್ರಿಗೆ ಇತರೆ ಕೆಲಸಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಇತರೆ ಕೆಲಸಗಳು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಆಗಿ ನಿಮಗೆ ಪಾಠ ಮಾಡ್ಲಿಕ್ಕೆ ಉತ್ತಮವಾದ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಪ್ರಮುಖವಾಗಿ ನೀವು ಯಾವುದೇ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕಾದಾಗ ಪ್ಲೇಸ್ಮೆಂಟ್ ಇದೆಯಾ ನೋಡಿ. ಪ್ಲೇಸ್ಮೆಂಟ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದು, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ. ಇದು ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾನು ಹೇಳ್ತೀನಿ, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ನೀವೇ ಹೋಗಿ ಆ ಕಾಲೇಜಿನ ಯಾವ ಕಾಲೇಜ್ ಸೇರ್ತಿರಲ್ಲ ಆ ಕಾಲೇಜಲ್ಲಿ ಹೋಗಿ 60 ಇಂಟೇಕ್ ಇದ್ರೆ 3 ಈ ವರ್ಷಕ್ಕೆ ಸೇರಿದ್ರೆ 180 ಆಗುತ್ತೆ. 120 ಇಂಟೇಕ್ ಇತ್ತಂದ್ರೆ 3 ವರ್ಷದ ಸೇರಿ 3 ವರ್ಷದ ಒಟ್ಟು ವಿದ್ಯಾರ್ಥಿಗಳು ಸೇರಿಸಿದ್ರೆ ಎಷ್ಟಾಗುತ್ತೆ, ಆ ಎಷ್ಟಾಗುತ್ತೆ, 360 ಆಗುತ್ತೆ. ಅಲ್ಲಿರುವಂತ ಫ್ಯಾಕಲ್ಟೀಸ್ನ ಡಿವೈಡ್ ಮಾಡಿ ನಿಮಗೆ ಬರುವಂತ ರೇಷಿಯೋ ಏನಿರುತ್ತೆ, 15 ಇದ್ರೆ ಒಳ್ಳೆ ಕಾಲೇಜು, 18 ಇದ್ರೆ ಮೀಡಿಯಂ ಕಾಲೇಜು, 20 ಇದ್ರೂ ಸಹ ಹೋಗ್ಬೋದು. 20 ಮೇಲಿದ್ರೆ ಅಂತ ಕಾಲೇಜ್ ಕ್ವಾಲಿಟಿ ಸರಿ ಇಲ್ಲ ಅಂತ ಅರ್ಥ. ಓಕೆ, ಇದು ನಂತರ ಇನ್ಫ್ರಾಸ್ಟ್ರಕ್ಚರ್ ಅಂತ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಅಲ್ಲಿ ನಿಮಗೆ ಆಟ ಆಡ್ಲಿಕ್ಕೆ ಈ ತರ ಗ್ರೌಂಡ್ ಇದೆಯೋ ಇಲ್ಲೋ, ಕಾಲೇಜ್ ಕ್ಲಾಸ್ ರೂಮ್ ಬಿಲ್ಡಿಂಗ್ ಸರಿಯಾಗಿದ್ದಾವೆ ಇಲ್ಲೋ, ಬೆಂಚ್ಗಳೆಲ್ಲ ಸರಿಯಾಗಿದ್ದಾವೋ ಇಲ್ಲೋ, ಬಿಲ್ಡಿಂಗ್ಸ್ ಓಡ್ತಾ ಇದೆಯೋ ಇಲ್ಲೋ, ಇದು ಮಾಮೂಲಿ ಜನರಲ್ ವಿಷಯ. ಇದನ್ನೆಲ್ಲ ನೋಡಬೇಕು. ನಿಮಗೆ ಕಾಲೇಜ್ ಹೋಗ್ಲಿಕ್ಕೆ ಕಾಲೇಜ್ಗಳಲ್ಲಿ ರಸ್ತೆಗಳು ಸರಿಯಾಗಿದಾವಲ್ಲ, ಕುತ್ಕೊಂಡು ಓದ್ಲಿಕ್ಕೆ ಗಾರ್ಡನ್ ಇದೆಯೋ ಇಲ್ಲೋ, ಇದ್ರ ಇನ್ಫ್ರಾಸ್ಟ್ರಕ್ಚರು. ನಾರ್ಮಲಿ ಪ್ರೈವೇಟ್ ಕಾಲೇಜ್ ಏನಾಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಗೌರ್ಮೆಂಟ್ ಕಾಲೇಜು ಇನ್ಫ್ರಾಸ್ಟ್ರಕ್ಚರ್ ಸರಿ ಇರುವುದಿಲ್ಲ. ಹಾಗಂತೇಳಿ ನೀವು ಇನ್ಫ್ರಾಸ್ಟ್ರಕ್ಚರ್ ಒಂದೇ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಉದಾಹರಣೆಗೆ ಕೆಲವೊಂದು ಗೌರ್ಮೆಂಟ್ ಕಾಲೇಜು, ಹಳೆಯ ಗೌರ್ಮೆಂಟ್ ಕಾಲೇಜುಗಳು ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಕಾಲೇಜುಗಳಿಂದ ಕಡಿಮೆ ಇದೆ. ಹಾಗಂತ ಪ್ರೈವೇಟ್ ಗೌರ್ಮೆಂಟ್ ಕಾಲೇಜ್ ಸರಿ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಉದಾಹರಣೆಗೆ BTT ಕಾಲೇಜು ಒಳ್ಳೆ ಕಾಲೇಜು, ಅಲ್ಲಿ ಏನಾಗಿದೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹಳೆ ಬಿಲ್ಡಿಂಗ್ ಇದೆ, ಹಾಗಂತ ಆ ಕಾಲೇಜ್ ಕೆಟ್ಟದಂತಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಟರ್ ಆಗುತ್ತೆ. ಒಳ್ಳೆ ಫೆಸಿಲಿಟಿ, ಒಳ್ಳೆ ಬಿಲ್ಡಿಂಗ್, ಒಳ್ಳೆ ರೋಡ್ ಇರೋದನ್ನ ಕೂಡ ಹೋಗ್ಬೇಕು. ನೆಕ್ಸ್ಟ್ ಲೊಕೇಶನ್ ಅಂತ ಬರುತ್ತೆ. ನಾರ್ಮಲ್ ಏನಾಗುತ್ತೆ ಸ್ನೇಹಿತರೆ, ಲೊಕೇಶನ್ ಅಂತ ಬಂದಾಗ 2 ತರ ಲೊಕೇಶನ್ ಅಂತ ಟ್ರೀಟ್ ಮಾಡ್ಬೋದು. ಯಾವ ತರ ಅಂದ್ರೆ, ಒಂದು ಬೆಂಗಳೂರಿಗೆ ಹತ್ರ ಇರುವಂತ ಕಾಲೇಜು ಅಂದ್ರೆ ಬೆಂಗಳೂರು, ಮೈಸೂರು, ಮೇನ್ ಸಿಟಿ ಕಾಲೇಜು, ಹುಬ್ಳಿ, ಮೈಸೂರು ಇಂಥ ಕಾಲೇಜುಗಳಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಜಾಸ್ತಿ ಇರೋದ್ರಿಂದ ತುಂಬಾ ಅನುಕೂಲ ಇರುತ್ತೆ ವಿದ್ಯಾರ್ಥಿಗಳಿಗೆ. ಉದಾಹರಣೆಗೆ ನೀವು ಹುಬ್ಳಿ ಕಾಲೇಜ್ ತಗೊಂಡ್ರಿ ಅಥವಾ ಬೆಂಗಳೂರು ಕಾಲೇಜು, ಮೈಸೂರು ಕಾಲೇಜು, ಇಲ್ಲಿ ಟ್ರಾನ್ಸ್ಪೋರ್ಟ್ ಜಾಸ್ತಿ ಇದ್ದಾಗ ಒಂದು ಬರ ಹೋಗುವಿಕೆ ಅಥವಾ ಕಮ್ಯುನಿಕೇಶನ್ ಯಾವುದೇ ಒಂದು ಸಿಟಿ ಜೊತೆ ಜಾಸ್ತಿ ಇರೋದ್ರಿಂದ ಅಲ್ಲಿ ನಾಲೆಜ್ ಶೇರಿಂಗ್ ಜಾಸ್ತಿ ಇರುತ್ತೆ.
ದಯವಿಟ್ಟು ತೀರಾ ಸಣ್ಣ ಸಣ್ಣ ಊರುಗಳಲ್ಲಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳೋದು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಂತ ನಾನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಆದಷ್ಟು ಏನ್ ಮಾಡಿ, ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಸುಮಾರು ಕಾಲೇಜು ಅಕ್ಕಪಕ್ಕದಲ್ಲಿ ಸಿಗುತ್ತೆ, ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಲೊಕೇಶನ್ ಒಳ್ಳೇದು ತಗೋಬೇಕು. ಅದ್ರ ಜೊತೆಗೆ ಇನ್ನೊಂದು ಲೊಕೇಶನ್ ಅಂದ್ರೆ ಒಂದೇ ಊರಲ್ಲಿ, ಉದಾಹರಣೆಗೆ ಬೆಂಗಳೂರಲ್ಲಿ ಅಂತ ತಿಳ್ಕೊಳ್ಳಿ. ಕಾಲೇಜ್ ಎಲ್ಲೋ ಮೂಲೆಯಲ್ಲಿ ಊರು ಹೊರಗಡೆ ಇರುತ್ತೆ, ಅಥವಾ ಮೈಸೂರಲ್ಲಿ ಎಲ್ಲೋ ಒಂದು ಊರು ಹೊರಗಡೆ ಇರುತ್ತೆ, ಹುಬ್ಳಿಲೋ ಎಲ್ಲೋ ಒಂದು ಊರು ಹೊರಗಡೆ ಇರುತ್ತೆ. ನಿಮಗೆ ಅಲ್ಲಿ ಕಾಲೇಜ್ ಸುತ್ತಮುತ್ತಲು ಬಾಡಿಗೆ ಮನೆಗಳು ಸಿಗುವುದಿಲ್ಲ, ಸ್ವತಃ ನಿಮ್ಮ ಮನೆಯಿಂದ ದೂರ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪ್ರತಿದಿನ ಕಾಲೇಜ್ಗೆ ಹೋಗಿ ಬರ್ಲಿಕ್ಕೆ ಟೈಮ್ ಹೋಗಿ ಸುಸ್ತಾಗ್ಬಿಡುತ್ತೆ. ಆದ್ರಿಂದ ನೀವು ತಗೊಳ್ಳುವಂತ ಕಾಲೇಜು ಸುತ್ತಮುತ್ತಲು ನಿಮಗೆ ರೂಮ್ ಸಿಗ್ಬೇಕು, ಗೌರ್ಮೆಂಟ್ ಹಾಸ್ಟೆಲ್ ಸಿಗ್ಬೇಕು. ಅಂತ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಪ್ರತಿದಿನ, ಯಾಕಂದ್ರೆ ನೀವು 3 ವರ್ಷ ನೀವು ಅಲ್ಲಿ ಒಂದು ನಿಮ್ಮ ಜೀವನವನ್ನ ಕಳಿತೀರಾ. ಸೊ 3 ವರ್ಷ ನೀವು ಪ್ರತಿದಿನ ಹೋಗ್ತಾ 1 ಗಂಟೆ ಬರ್ತಾ 1 ಗಂಟೆ ಹಾಳು ಮಾಡ್ಬಿಟ್ರೆ, ನೀವು ಲೆಕ್ಕ ಹಾಕೊಳ್ಳಿ, ಪ್ರತಿದಿನ 2 ಗಂಟೆ ಹಿಡ್ಕೊಂಡ್ರೆ ಎಷ್ಟು ನಿಮ್ಮ ಸಮಯ, ಅದು ಕೂಡ ಆ ಈ ಮ್, ಪ್ರಮುಖ ಘಟ್ಟದ ಸಮಯವನ್ನು ಹಾಳು ಮಾಡ್ಕೊಳ್ತೀರಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಫಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇದೆ ನೋಡ್ಕೊಳ್ಳಿ. ಇದು ಎರಡನೇದು, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಇದೆಯಲ್ಲ ನೋಡ್ಕೊಳ್ಳಿ. ಇದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರು ಎಷ್ಟು ಬೇಕೋ ಅಷ್ಟು ಇದ್ರೆ ಸಾಕು. ಮತ್ತೆ ಲೊಕೇಶನ್ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮ ಹತ್ರ ಬೈಕು ಕಾರು ಅಥವಾ ಯಾವುದೋ ಒಂದು ಹೋಗಿ ಇತ್ತಂದ್ರೆ ಅದ್ರ ತಕ್ಕಂಗೆ ಹೋಗ್ಬೇಕು. ಅಥವಾ ನೀವು ಬೈಕು ಕಾರು ಯಾವುದೇ ಇಲ್ಲ ಅಂದ್ರೂ ಕೂಡ ಹತ್ತಿರದಲ್ಲೇ ಹಾಸ್ಟೆಲ್ ಸಿಗ್ಬೇಕು, ಗೌರ್ಮೆಂಟ್ ಹಾಸ್ಟೆಲ್ ಇದ್ರೆ ಒಳ್ಳೇದು. ಅದನ್ನ ನೋಡ್ಬೇಕು. ಇದ್ರ ಜೊತೆಗೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಇನ್ನೂ ಸುಮಾರು ವಿಷಯಗಳನ್ನ ಕಾಲೇಜ್ ಸೆಲೆಕ್ಟ್ ಮಾಡೋದ್ರಲ್ಲಿ ನೋಡ್ತಾ ಹೋಗ್ಬೇಕು. ನೆಕ್ಸ್ಟ್ ನ್ಯಾಕ್ NBA ಅಂತ ಇರುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ ಯಾವ ವಿಷಯ ಹೇಳಕ್ ಹೋಗ್ತಾ ಇದೀನಿ, ನ್ಯಾಕ್ ಮತ್ತೆ NBA ಅಂತೇಳಿ. ಸೊ ಇದರಲ್ಲಿ ಪ್ರಮುಖವಾಗಿ NBA ಆಗಿರೋ ಕಾಲೇಜುಗಳು ಒಳ್ಳೆ ಕಾಲೇಜುಗಳು ಅಂತ ಅರ್ಥ. ಸೊ NBA ಅಕ್ರಿಡೇಟೆಡ್, ನೀವು ಯಾವುದೇ ಒಂದು ಕಾಲೇಜ್ಗಳನ್ನ ನೋಡಿದಾಗ ಅದರ ಬೋರ್ಡ್ ನೋಡಿದಾಗ ಅಥವಾ ಅದರ ಬ್ರೋಚರ್ನ ನೋಡಿದಾಗ ಕಾಲೇಜ್ ಹ್ಯಾಸ್ NBA ಅಕ್ರಿಡೇಟೆಡ್, ಕಾಲೇಜ್ NBA ಅಕ್ರಿಡೇಟೆಡ್ ಅಂತ ಇರುತ್ತೆ, NBA ಸರ್ಟಿಫೈಡ್ ಅಂತ ಇರುತ್ತೆ. ಸೊ NBA ಸರ್ಟಿಫೈಡ್ ಆಗಿತ್ತಂತ ಕಾಲೇಜ್ ಇತ್ತಂದ್ರೆ ಅದು ಒಳ್ಳೆ ಕಾಲೇಜು. ನಾರ್ಮಲಿ NBA ಅಂತಂದ್ರೆ ಎಲ್ಲ ಬ್ರಾಂಚ್ಗಳು ಕೊಟ್ಟಿರೋದಿಲ್ಲ. NBA ಸರ್ಟಿಫಿಕೇಟ್ ಕೊಡೋದು ಬ್ರಾಂಚ್ ಮೇಲೆ ಕೊಡ್ತಾರೆ. ಮೆಕ್ಯಾನಿಕಲ್ ಬ್ರಾಂಚು, CS ಬ್ರಾಂಚಿಂಗ್, ಬ್ರಾಂಚ್ ವೈಸ್ ಸರ್ಟಿಫಿಕೇಟ್ ಕೊಡ್ತಾ ಹೋಗ್ತಾರೆ. ಕಾಲೇಜ್ಗಳಲ್ಲಿ ಇಡೀ ಕಾಲೇಜ್ NBA ಆಗಿರೋದಿಲ್ಲ, ನೀವು ತಗೊಳ್ತಾ ಇರೋ ಬ್ರಾಂಚ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ NBA ಆಗಿರುತ್ತೆ, CS ಆಗಿರೋದಿಲ್ಲ. ಇನ್ನೊಂದು ಕಾಲೇಜಲ್ಲಿ CS ಆಗಿರುತ್ತೆ, ಮೆಕ್ಯಾನಿಕಲ್ ಆಗಿರೋದಿಲ್ಲ. ಹೀಗೆ ಅದರದ್ದೇ ಆದಂತ ಬ್ರಾಂಚ್ ಮೇಲೆ ಕೊಡ್ತಾ ಇರೋದ್ರಿಂದ ನೀವು ಹೋಗ್ತಾ ಇರೋ ಕಾಲೇಜಿನ, ನೀವು ಹೋಗ್ತಾ ಇರೋ ಬ್ರಾಂಚಿಗೆ NBA ಸರ್ಟಿಫಿಕೇಟ್ ಇದ್ರೆ ಆ ಕಾಲೇಜು ಒಳ್ಳೆ ಕಾಲೇಜ್ ಇದೆ ಅಂತ ಅರ್ಥ. ಏನೂ ಇಲ್ಲ ಅಂದ್ರೂ ಕೂಡ ಆ ಕಾಲೇಜು ನ್ಯಾಕ್ ಅಕ್ರಿಡೇಟೆಡ್ ಆಗಿರ್ಲೇಬೇಕು. ಇದು ನ್ಯಾಕ್ ಅಕ್ರಿಡೇಟೆಡ್ ಆಗಿದ್ರೆ ಅಂತ ಕಾಲೇಜ್ಗಳಲ್ಲಿ ಏನಿರುತ್ತೆ ಅಂತಂದ್ರೆ ಮಿನಿಮಮ್ ಫೆಸಿಲಿಟಿ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಫಸ್ಟ್ NBA ಇದ್ರೆ ಒಳ್ಳೆ ಕಾಲೇಜು. NBA ಇಲ್ಲ ಅಂದ್ರೂ ಕೂಡ ನ್ಯಾಕ್ ಆದ್ರೂ ಆಗಿರ್ಲೇಬೇಕು, ನ್ಯಾಕ್ ಸರ್ಟಿಫೈಡ್ ಇರಲೇಬೇಕು. ಅದರಲ್ಲಿ ನಿಮಗೆ ನ್ಯಾಕ್ ಅಲ್ಲಿ ಸರ್ಟಿಫಿಕೇಶನ್ ಕೊಡ್ತಾರೆ, ಅಂದ್ರೆ ಕಾಲೇಜ್ ಗ್ರೇಡ್ ಕೊಡ್ತಾರೆ. A+, B+, A+, ಬಿ, B+, A+, B+, C ಹಿಂಗ್ ಕೊಡ್ತಾರೆ. ಸೊ ನ್ಯಾಕ್ ನಿಮ್ದು ಆ ಕಾಲೇಜಿನ ಸರ್ಟಿಫಿಕೇಶನ್ ಎಷ್ಟಿದೆ ಅಂತ ನೋಡ್ಬೇಕು. ಆಮೇಲೆ ಇದು NBA ಕೊಡೋದು ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಶನ್, ಡಿಪಾರ್ಟ್ಮೆಂಟ್ ವೈಸ್ ಸರ್ಟಿಫಿಕೇಶನ್, ಡಿಪಾರ್ಟ್ಮೆಂಟ್ಗೆ NBA ಸರ್ಟಿಫೈಡ್ ಆಗಿದೆ ಇಲ್ಲ ಅಂತ ನೋಡ್ಬೇಕು. ಆಮೇಲೆ NBA ಸರ್ಟಿಫಿಕೇಟ್ ಆಗಿದ್ರೆ ಒಳ್ಳೆ ಕಾಲೇಜು. NBA ಆಗದೆ ಇದ್ರು ಕೂಡ ಆ ಕಾಲೇಜುಗಳಿಗೆ ನ್ಯಾಕ್ ಆದ್ರೂ ಆಗಿರಲೇಬೇಕು. ನ್ಯಾಕ್ A+ ಇದ್ರೆ ಒಳ್ಳೆ ಕಾಲೇಜು. ಓಕೆ, ನ್ಯಾಕ್ A+ ಇದ್ರೆ ಒಳ್ಳೆ ಕಾಲೇಜು, ಎ ಇದ್ರೆ ಕಡಿಮೆ ಕಾಲೇಜು, B+ ಇತ್ತಂದ್ರೆ ಅದಕ್ಕಿಂತ ಕಡಿಮೆ, ಮತ್ತೆ ಬಿ ಇದ್ರೆ ಅದಕ್ಕಿಂತ ಕಡಿಮೆ, ಸಿ ಇದ್ರೆ ತುಂಬಾ ಕಡಿಮೆ. ನ್ಯಾಕ್ ಆಗೇ ಇಲ್ಲ ಅಂದ್ರೆ ಆ ಕಾಲೇಜ್ ತುಂಬಾ ನಿಮಗೆ ಅಲ್ಲಿ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬಟ್ ಕಡಿಮೆ ಗ್ರೇಡಿನ ಕಾಲೇಜ್ ಅಂತ ಹೇಳ್ಬೋದು. ಓಕೆ, ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ಇವಾಗ ನಾವು 6ನೇ ಪಾಯಿಂಟಿಗೆ ಬರ್ತಾ ಇದೀವಿ. 6ನೇ ಪಾಯಿಂಟ್ ಅಲ್ಲಿ ಏನಿದೆ, ಲ್ಯಾಬ್ ಫೆಸಿಲಿಟೀಸ್ ಅಂತ ಹೇಳ್ತೀವಿ. ಎಷ್ಟೋ ಕಾಲೇಜ್ಗಳಲ್ಲಿ ಲ್ಯಾಬೇ ಇರುವುದಿಲ್ಲ. ಒಂದೆರಡು ಮಷಿನ್ ಇಟ್ಕೊಂಡಿರ್ತಾರೆ, ಲೇತ್ ಮಷಿನ್ ಇಟ್ಕೊಂಡಿರ್ತಾರೆ, ಅಥವಾ ಒಂದೆರಡೇ ಎಕ್ವಿಪ್ಮೆಂಟ್ ಇಸ್ಕೊಂಡಿರ್ತಾರೆ. ಕಾಲೇಜ್ ಒಳಗಡೆ ಹೋಗಿ ನಿಮ್ಮ ಸಿಲೆಬಸ್ ತಕ್ಕೊಳ್ಳಿ. ಸಿಲೆಬಸ್ ತಕ್ಕಾಗಿ ಫೆಸಿಲಿಟಿ ಇದೆಯಲ್ಲ, ಲ್ಯಾಬ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದಾರಲ್ಲ, ಅಲ್ಲಿ ಇದಕ್ಕೆ ನಿಮ್ಗೆ ಏನಂತಂದ್ರೆ ನೀವು ಆ ಕಾಲೇಜಲ್ಲಿ ಕಲಿತಿರುವ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಒಳ್ಳೇದಾಗ್ತದೆ. ಇವಾಗ ಫೈನಲ್ ಇಯರ್ ಬಂದವ್ರನ್ನ ಕೇಳಬೇಕು, ನೀವು ಯಾವ ಕಾಲೇಜ್ ಸೇರ್ಬೇಕಂತ ಇದಿಲ್ಲ, ಆ ಕಾಲೇಜಲ್ಲಿ ಲ್ಯಾಬ್ ಫೆಸಿಲಿಟಿ ಹೆಂಗಿದೆ ಅಂತೇಳಿ. ಯಾಕಂದ್ರೆ ಕೆಲವೊಂದು ಕಾಲೇಜ್ಗಳಲ್ಲಿ ಲ್ಯಾಬೇ ಇರುವುದಿಲ್ಲ. ಏನೋ ನೋಡ್ಲಿಕ್ಕೆ ನಿಮ್ಗೆ ನೀವು ಡಿಪ್ಲೊಮಾದವರು ಏನಾಗುತ್ತೆ ಅಂತಂದ್ರೆ ಎಷ್ಟೋ ಮಷಿನ್ಗಳನ್ನ ನೀವು ನೋಡಿರೋದಿಲ್ಲ, ಅಲ್ಲಿ ಮಷಿನ್ಗಳು ಕಂಡು ಬಿಡ್ತವೆ, ದೊಡ್ಡ ದೊಡ್ಡ ಮಷಿನ್ಗಳು ಕಾಣ್ತವೆ, ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ ಕಾಣ್ತವೆ. ನೀವು ಖುಷಿಯಾಗಿ ಕಾಲೇಜ್ ಚೆನ್ನಾಗಿದೆ ಅಂತ ತಿಳ್ಕೊತೀರಾ. ಬಟ್ ನೆನಪಿಟ್ಕೊಳ್ಳಿ, ನೀವು ಕಲಿಯುವ ಸಿಲೆಬಸ್ ನೋಡ್ಬೇಕು. ಸಿಲೆಬಸ್ ಲ್ಯಾಬ್ ಯಾವ್ದು, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಹೇಳ್ಬೇಕಂದ್ರೆ ಮಟೀರಿಯಲ್ ಸೈನ್ಸ್ ಲ್ಯಾಬು. ಮಟೀರಿಯಲ್ ಸೈನ್ಸ್ ಲ್ಯಾಬ್ ಅಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ ಇದೆ, ಆ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ನಿಮ್ ಆ ಒಂದು ಕಾಲೇಜಲ್ಲಿ ಫೆಸಿಲಿಟಿ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡಬೇಕು. ಅದನ್ನ ನೀವು ಚೆಕ್ ಮಾಡಕ್ ಆಗಲ್ಲ ಅನ್ಕೊಂಡ್ರೆ, ಚೆಕ್ ಮಾಡಿದ್ರೆ ಒಳ್ಳೇದು. ಚೆಕ್ ಮಾಡಕ್ ಆಗಲ್ಲ ಅಂತಂದ್ರೆ ಅಲ್ಲಿ ಕಲ್ತವ್ರನ್ನ ಕೇಳಬೇಕು ಸರಿಯಾಗಿ. ಸೊ ಕಾಲೇಜ್ಗಳಲ್ಲಿ ಲ್ಯಾಬ್ ಫೆಸಿಲಿಟಿ ಇರಲೇಬೇಕು.
ಅದ್ರ ಜೊತೆಗೆ 7ನೇದ್ದು ಫ್ರೆಂಡ್ಸ್ ವಿದ್ಯಾರ್ಥಿಗಳೇ ಯಾವುದು ಅಂತಂದ್ರೆ ಕರಿಕ್ಯುಲಮ್ ಆಕ್ಟಿವಿಟೀಸ್. ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತಂದ್ರೆ ಎಷ್ಟೋ ಕಾಲೇಜುಗಳಲ್ಲಿ ಬರೀ ಕಲಿಯೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು, ಕಲಿಯೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದು. ಸೊ ಇದೇ ತರ ರಿಪಿಟೇಟಿವ್ ಎಕ್ಸಾಮ್ ಆದ್ರೆ ಒಂದು ರೀತಿ 1ನೇ ಕ್ಲಾಸ್ 2ನೇ ಕ್ಲಾಸ್ ವಿದ್ಯಾರ್ಥಿಗಳು ಮಾಡ್ತಾರಲ್ಲ ಹಂಗೆ ಆಗ್ಬಿಡುತ್ತೆ. ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತಂದ್ರೆ ಸ್ಪೋರ್ಟ್ಸ್ ಇರಬೇಕು, ವಾರ್ಷಿಕವಾಗಿ ಸ್ಪೋರ್ಟ್ಸ್ ನಡೀತಿರ್ಬೇಕು, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಆಕ್ಟಿವಿಟಿ ನಡೀತಿರ್ಬೇಕು, ಆನ್ಯುವಲ್ ಡೇ ಅಂತ ನಡೀತಿರ್ಬೇಕು. ಅವು ಕೂಡ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಾಲೇಜ್ಗಳಿಗೆ ಹೋದ್ರೆ ನಿಮ್ಗೆ ಒಂದು ರೀತಿ ವಾತಾವರಣ ಚೆನ್ನಾಗಿರುತ್ತೆ, ಒಂದು ಖುಷಿ ವಾತಾವರಣ ಇರುತ್ತೆ. 4 ವರ್ಷದ ವಿದ್ಯಾರ್ಥಿ ಜೀವನಗಳ ಹಲವಾರು ನೆನಪುಗಳನ್ನ ನೀವು ಕಟ್ಕೊಂಡು ಹೋಗುವಂತ ಅವಕಾಶ ಇರುತ್ತೆ. ಆದ್ದರಿಂದ ಕೆಲವು ಕರಿಕ್ಯುಲಮ್ ಯಾವ ಕಾಲೇಜಲ್ಲಿ ಆಗುತ್ತೆ. ಇದು ಇದೇನು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಲ್ಲ, ಬಟ್ ಇದ್ರೆ ನಿಮ್ಮ ವಿದ್ಯಾರ್ಥಿ ಜೀವನ ಕಲಿಕೆಯೊಂದಿಗೆ ಇತರೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಟೆಕ್ಸ್ಟ್ ಕಾಲೇಜ್ಗಳು ಟೆಕ್ ಫೆಸ್ಟ್ಗಳನ್ನೇ ನಡೆಸೋದಿಲ್ಲ. ಸೊ ಟೆಕ್ ಫೆಸ್ಟ್ ನಡೆಸಲಿಲ್ಲ ಅಂದ್ರೆ ನಿಮಗೆ ಟೆಕ್ನಾಲಜಿ ಅಪ್ಡೇಷನ್ ಗೊತ್ತಾಗೋದಿಲ್ಲ. ಸೊ ಇವೆಲ್ಲ ಕರಿಕ್ಯುಲಮ್ ಆಕ್ಟಿವಿಟಿ ಗೊತ್ತಿರಬೇಕು. ಟೆಕ್ ಫೆಸ್ಟ್ ಇರಬೇಕು, ಸ್ಪೋರ್ಟ್ಸ್ ಇರಬೇಕು, ಎಂಟರ್ಟೈನ್ಮೆಂಟ್ ಆಕ್ಟಿವಿಟಿ, ಆನ್ಯುವಲ್ ಡೇ ಇರಬೇಕು. ಅವೆಲ್ಲ ನೀವು ಕಲಿಬೇಕು. ಇದ ನಂತರ ನೆಕ್ಸ್ಟ್ ಪಾಯಿಂಟ್ ನಾವು ಯಾವ್ದು ಹೇಳಿಕ್ ಹೋಗ್ತಾ ಇದೆ ಅಂದ್ರೆ 8ನೇ ಪಾಯಿಂಟ್ ಏನಂದ್ರೆ ಎಷ್ಟೋ ಕಾಲೇಜ್ ಹುಡುಗರು ಕನ್ಫ್ಯೂಷನ್ ಆಗೋದು ಇದು: ಆಟೋನಮಸ್ ಕಾಲೇಜ್, VTU ಅಫಿಲಿಯೇಟೆಡ್ ಕಾಲೇಜ್, ಪ್ರೈವೇಟ್ ಯೂನಿವರ್ಸಿಟೀಸ್ ಯಾವ್ದಕ್ಕೆ ಹೋಗ್ಬೇಕು ಅಂತೇಳಿ. ಸೊ ನಾನು ಯಾವ್ದಕ್ಕೆ ಹೋಗ್ಬೇಕಂತೇಳಿ ನಾನು ನಿಮಗೆ ಬಿಡ್ತೀನಿ, ಬಟ್ ಇವು 3 ಅಂದ್ರೆ ಏನಂತ ಹೇಳ್ತೀನಿ. ಸೊ ಆಟೋನಮಸ್ ಮತ್ತೆ VTU ಎರಡರದ್ದು ಸರ್ಟಿಫಿಕೇಟ್ ಒಂದರಲ್ಲೇ ಬರುತ್ತೆ. ಆಟೋನಮಸ್ ಮತ್ತೆ VTU ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಬರೆದು VTU ಇಂದಾನೆ ಬರುತ್ತೆ. ನೀವು ಆಟೋನಮಸ್ ಕಾಲೇಜಲ್ಲಿ ಕಲ್ತ್ರು ಸಹ, VTU ಅಲ್ಲಿ ಕಲ್ತ್ರು ಸಹ ನಿಮಗೆ ಸರ್ಟಿಫಿಕೇಟ್ ಬರೋದು VTU ಕಡೆಯಿಂದಾನೆ. ಓಕೆ. ಸೊ ಆಟೋನಮಸ್ ಏನಂತಂದ್ರೆ ಇವರೇ ಸಿಲೆಬಸ್ ಫ್ರೇಮ್ ಮಾಡ್ತಾರೆ, ಇವರೇ ಎಕ್ಸಾಮ್ ಕ್ವಶನ್ ಪೇಪರ್ ತಯಾರು ಮಾಡ್ತಾರೆ, ಇವರೇ ನಿಮಗೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಸರ್ಟಿಫಿಕೇಟ್ ಮಾತ್ರ ಯೂನಿವರ್ಸಿಟಿ ಕಡೆಯಿಂದ ಬರುತ್ತೆ. ಸೊ ಆಟೋನಮಸ್ ಕಾಲೇಜ್ ಕಲಿಯೋದ್ರಿಂದ ಅಡ್ವಾಂಟೇಜಸ್ ಏನಂತಂದ್ರೆ ಹೊಸ ವಿಷಯಗಳನ್ನ ನೀವು ಕಲಿತಾ ಹೋಗ್ತೀರಾ. ಯಾಕಂದ್ರೆ ಇಲ್ಲಿ VTU ಸಿಲೆಬಸ್ ಚೇಂಜ್ ಆಗೋದಿರುತ್ತಲ್ಲ, ಅದು ಒಂದು ರೀತಿಯ ಕನ್ವೆನ್ಷನ್ ಸಾಂಪ್ರದಾಯಿಕ ಪ್ರೊಸೆಸ್ ಇರುತ್ತೆ. ಸಿಲೆಬಸ್ ಚೇಂಜ್ ಆಗೋದು ಅಥವಾ ಸಿಲೆಬಸ್ ಅಪ್ಡೇಟ್ ಆಗೋದು. ಬಟ್ ಇಲ್ಲಿ ಆಟೋನಮಸ್ ಅಲ್ಲಿ ಅಪ್ಡೇಟೆಡ್ ಟೆಕ್ನಾಲಜಿ ನೀವು ಕಲಿಯೋದ್ರಿಂದ ನಾರ್ಮಲ್ ಆಗಿ ಆಟೋನಮಸ್ ಕಾಲೇಜನ್ನ ಪ್ರಿಫರ್ ಮಾಡೋದು ಒಳ್ಳೆಯದು. ಅದೇ ತರ ಪ್ರೈವೇಟ್ ಯೂನಿವರ್ಸಿಟಿ ಅವ್ರದೇ ಯೂನಿವರ್ಸಿಟಿ ಇರುತ್ತೆ, ಅವ್ರದೇ ಸಿಲೆಬಸ್ ಇರುತ್ತೆ, ಅವ್ರದೇ ಸರ್ಟಿಫಿಕೇಟ್ ಕೊಡ್ತಾರೆ. ಬಟ್ ಈ ಆಟೋನಮಸ್ಗೂ ಪ್ರೈವೇಟ್ ಯೂನಿವರ್ಸಿಟಿ ಡಿಫ್ರೆನ್ಸ್ ಏನಂದ್ರೆ ಆಟೋನಮಸ್ಗೆ VTU ಸರ್ಟಿಫಿಕೇಟ್ ಬರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬರುತ್ತೆ. VTU ಅಂತಂದ್ರೆ VTUದೇ ಯೂನಿವರ್ಸಿಟಿದೇ ಸಿಲೆಬಸ್, ಯೂನಿವರ್ಸಿಟಿದೇ ಸರ್ಟಿಫಿಕೇಟು, ಯೂನಿವರ್ಸಿಟಿದೇ ಎಕ್ಸಾಮಿನೇಷನ್. ಸೊ ಆಟೋನಮಸ್ ಅಲ್ಲಿ ಇವ್ರದೇ ಸರ್ಟಿಫಿಕೇಟು, ಇವ್ರದೇ ಎಕ್ಸಾಮಿನೇಷನ್, ಇವ್ರದೇ ಸಿಲೆಬಸ್. ಅದೇ ತರ ಪ್ರೈವೇಟ್ ಯೂನಿವರ್ಸಿಟಿಲಿ ಸರ್ಟಿಫಿಕೇಟ್ ಆಟೋನಮಸ್ ಅಲ್ಲಿ VTU ಕೊಡುತ್ತೆ. ಸೊ ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿ. ಆಟೋನಮಸ್ ಸಿಲೆಬಸ್ ಇವರೇ, ಎಕ್ಸಾಮಿನೇಷನ್ ಇವರೇ, ಬಟ್ ಸರ್ಟಿಫಿಕೇಟ್ ಮಾತ್ರ VTU ಕೊಡುತ್ತೆ. ಪ್ರೈವೇಟ್ ಯೂನಿವರ್ಸಿಟಿ ಏನಂದ್ರೆ ಸಿಲೆಬಸ್ ಇವರೇ, ಸರ್ಟಿಫಿಕೇಟ್ ಇವರೇ, ಮತ್ತೆ ಎಕ್ಸಾಮಿನೇಷನ್ ಇವರೇ. VTU ಅಂತಂದ್ರೆ ಯೂನಿವರ್ಸಿಟಿಯಿಂದ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ, ಯೂನಿವರ್ಸಿಟಿಯಿಂದ ನಿಮಗೆ ಸಿಲೆಬಸ್ ಇರುತ್ತೆ, ಯೂನಿವರ್ಸಿಟಿನೇ ಸರ್ಟಿಫಿಕೇಟ್ ಕೊಡುತ್ತೆ, ಯೂನಿವರ್ಸಿಟಿನೇ ಎಕ್ಸಾಮಿನೇಷನ್ ಮಾಡುತ್ತೆ. ಸೊ ನಾನು ಹೇಳೋದು ಅಂದ್ರೆ ಆದಷ್ಟು ಆಟೋನಮಸ್ ಕಾಲೇಜ್ನ ಚೂಸ್ ಮಾಡಿ, ಪ್ರೈವೇಟ್ ಯೂನಿವರ್ಸಿಟೀಸ್ನ ಚೂಸ್ ಮಾಡಿ. ಅದರಲ್ಲಿ ಆಟೋನಮಸ್ ಕಾಲೇಜ್ನ ಚೂಸ್ ಮಾಡಿ. ಆಟೋನಮಸ್ ಕಾಲೇಜ್ ಇಲ್ಲ ಅಂತಂದ್ರೆ ಇವಾಗ ಏನಾಗಿದೆ ಅಂದ್ರೆ ಚೇಂಜ್ ಆಗಿದೆ. ಮೊದಲು ನಾವು ಆಟೋನಮಸ್ ಕಾಲೇಜ್ ಸೆಲೆಕ್ಟ್ ಮಾಡಿ ಮತ್ತೆ VTU ಹೋಗ್ತಾ ಇದ್ವಿ. ಇವಾಗ ಅಂದ್ರೆ ಆಟೋನಮಸ್ ಕಾಲೇಜುಗಳೆಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಹುಷಾರಿಂದ ಸೆಲೆಕ್ಟ್ ಮಾಡಬೇಕು. ಪ್ರೈವೇಟ್ ಯೂನಿವರ್ಸಿಟಿನ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಕಾಲೇಜ್ಗಳನ್ನ, ಎಷ್ಟೋ ಕಾಲೇಜುಗಳು ಯೂನಿವರ್ಸಿಟಿ ಆಗಿದೆ. ಈ ಉದಾಹರಣೆಗೆ ಎಷ್ಟೋ ಚಿಕ್ಕ ಪುಟ್ಟ ಕಾಲೇಜುಗಳು ಕೂಡ ಇವತ್ತೇನಾಗಿದೆ ಅಂದ್ರೆ ತಮ್ಮದೇ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ಎಷ್ಟು ವ್ಯಾಲಿಡ್ ಇದೆಯೋ, ಎಷ್ಟು ನಾಲೆಜ್ ಶೇರಿಂಗ್ ಇದೆಯೋ, ಅದು ಎಲ್ಲ ಕಡೆ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ವರ್ಕೌಟ್ ಆಗುತ್ತೆ ಗೊತ್ತು ಅಂದ್ರೆ ಭಾರತ ಸರ್ಕಾರ ಪ್ರಕಾರ ವರ್ಕೌಟ್ ಆಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ನಾಲೆಜ್ ಶೇರಿಂಗು ಕೆಲವೊಂದು ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಯಿಂದ ಕೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿ, ಪ್ರೈವೇಟ್ ಯೂನಿವರ್ಸಿಟಿ ಆದಷ್ಟು ಸ್ಟ್ಯಾಂಡರ್ಡ್ ಪ್ರೈವೇಟ್ ಯೂನಿವರ್ಸಿಟಿಲಿ ಮಾಡಿ. ಆಟೋನಮಸ್ ಕಾಲೇಜ್ ಯಾವ್ದಾದ್ರೂ ಮಾಡಿ ಪರವಾಗಿಲ್ಲ. ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಆಟೋನಮಸ್ ಕಾಲೇಜ್ ಇದೆ. ನಿಮಗೆ ಸರ್ಟಿಫಿಕೇಟ್ VTU ಇಂದ ಬರುತ್ತೆ. VTU ಅಲ್ಲಿ ಯಾವ ಕಾಲೇಜ್ ತಗೋಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನೆಕ್ಸ್ಟ್ ಪ್ರಮುಖವಾದ ವಿಷಯ ಅಂತಂದ್ರೆ ಲೈಬ್ರರಿ ಅಂದಾಗ ವಿದ್ಯಾರ್ಥಿಗಳೇ,
ಏನಾಗುತ್ತೆ, ಕೆಲವೊಂದು ಕಾಲೇಜುಗಳು ಒಳ್ಳೊಳ್ಳೆ ಪುಸ್ತಕಗಳನ್ನ ಇಟ್ಟಿರ್ತಾರೆ, ಸಾವಿರಾರು ಪುಸ್ತಕಗಳನ್ನ ಇಟ್ಟಿರ್ತಾರೆ. ಕೆಲವೊಂದು ಕಾಲೇಜುಗಳು ಪುಸ್ತಕಗಳೇ ಇರುವುದಿಲ್ಲ. ಅಂದ್ರೆ 1-2 ಪುಸ್ತಕಗಳಿರುತ್ತೆ. ಉದಾಹರಣೆಗೆ ಒಂದು ಸಬ್ಜೆಕ್ಟ್ ನೋಡ್ಲಿಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿ ದೊಡ್ಡದಾಗೆ ಕಾಣುತ್ತೆ. ಅವತ್ತು ಯಾವುದೇ ಒಂದು ಕಾಲೇಜಿಗೆ ಹೋದ್ರು ಕೂಡ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿ ದೊಡ್ಡದಾಗೆ ಕಾಣುತ್ತೆ. ಯಾಕಂದ್ರೆ ಹಲವಾರು ಬ್ರಾಂಚ್‌ಗಳಿರುತ್ತೆ, ಹಲವಾರು ವಿಷಯಗಳನ್ನ ವಿಷಯಗಳ ಪುಸ್ತಕಗಳಿರುತ್ತೆ, ನೋಡ್ಲಿಕ್ಕೆ ದೊಡ್ಡದಿರುತ್ತೆ. ಬಟ್ ಅಲ್ಲಿ ಹೋಗಿ ನಿಮ್ಮದೇ ಬ್ರಾಂಚಿನ ನಿಮ್ಮದೇ ಒಂದು ವಿಷಯದ ಪುಸ್ತಕ ಹುಡುಕಿದಾಗ ಇರುವುದಿಲ್ಲ. ಸೊ ಯಾಕಂದ್ರೆ ಆ, ಆ, ಏನಾಗುತ್ತೆ, ನೋಡ್ಲಿಕ್ಕೆ ಸಾವಿರಾರು ಪುಸ್ತಕಗಳು ಸೇರಿದಾಗ ದೊಡ್ಡ ಲೈಬ್ರರಿ, ಬಟ್ ಒಂದನ್ನ ನೀವು ಬೇಕಾಗಿರೋದನ್ನ ಹುಡುಕ್ಲಿಕ್ಕೆ ಹೋದಾಗ ಇರೋದಿಲ್ಲ. ಅದಕ್ಕೋಸ್ಕರ ಸರಿಯಾದ ಲೈಬ್ರರಿ ಇರುವಂತ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಅಲ್ಲಿ ನಿಮ್ಮ ಸೀನಿಯರ್ಸ್‌ನ ಕೇಳಬೇಕು. ಒಬ್ಬರಿಗೆ ಎಷ್ಟು ಪುಸ್ತಕ ಕೊಡ್ತಾರೆ ಆ, ಮನೆಗೆ ಒಯ್ಯಲಿಕ್ಕೆ ಅಂತೆಲ್ಲ ಮಾಹಿತಿ ಕೆಲವೊಂದು ಕಾಲೇಜ್ 10 ಕೊಡ್ತಾರೆ, ಕೆಲವೊಂದ್ರಲ್ಲಿ 4 ಕೊಡ್ತಾರೆ, ಕೆಲವೊಂದ್ರಲ್ಲಿ 2 ಕೊಡ್ತಾರೆ, ಕೆಲವೊಂದ್ರಲ್ಲಿ 15 ದಿನಕ್ಕೆ ರಿಟರ್ನ್ ಮಾಡ್ಬೇಕಂತ ಹೇಳ್ತಾರೆ, ಕೆಲವೊಂದು 6 ತಿಂಗಳಿಗೆ ರಿಟರ್ನ್ ಮಾಡ್ಬೇಕಂತ ಹೇಳ್ತಾರೆ. ಅದರಲ್ಲಿ SC/ST ಬುಕ್ ಬ್ಯಾಂಕ್ ಅಂತ ಇರುತ್ತೆ, ಇತರೆ ಬುಕ್ ಬ್ಯಾಂಕ್ಸ್ ಅಂತ ಇರುತ್ತೆ. ಎಲ್ಲವನ್ನು ಕೇಳ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕು. ಕೊನೆಗೆ ಫೀಸ್ ಸ್ಟ್ರಕ್ಚರು ನಿಮ್ಗೆ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಾಲೇಜ್ ಎಷ್ಟು ಫೀಸ್ ತಗೊಳ್ತಾರೆ ನಾರ್ಮಲಿ ಜನರಲ್ ಆಗಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರೆ ಆ, ಇಲ್ಲಿ ಫೀಸ್ ಅಂತ ಬಂದಾಗ ನಾರ್ಮಲಿ ವಿದ್ಯಾರ್ಥಿಗಳೇ 4 ವರ್ಷದ ಎಕ್ಸ್‌ಪೆಂಡಿಚರ್‌ನ ತಕ್ಕೋಬೇಕು ನೀವು ಎಷ್ಟಾಗುತ್ತೆ ಅಂತೇಳಿ. ಅದ್ರ ಜೊತೆಗೆ ಕಾಲೇಜುಗಳು ಕೆಲವೊಮ್ಮೆ ಹಿಡನ್ ಚಾರ್ಜಸ್ ಹಾಕ್ತವೆ. ಆ ಹಿಡನ್ ಚಾರ್ಜಸ್ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಷಯದಲ್ಲಿ ನೀವು ಆ ಕಾಲೇಜಿನಲ್ಲಿ ಕಲ್ತಿರುವಂತ ವಿದ್ಯಾರ್ಥಿಗಳನ್ನ ಕೇಳಿ ಯಾವ್ದಾದ್ರು ಹಿಡನ್ ಚಾರ್ಜಸ್ ಇದೆಯೋ ಇಲ್ಲೋ. ನೀವು ಕಟ್ಬೇಕಾದ್ರೆ ಕಡಿಮೆ ಫೀಸ್ ಇರುತ್ತೆ. ಆಮೇಲೆ ಆ ಚಾರ್ಜು, ಈ ಚಾರ್ಜು, ಅದು ಇದು ಅಂತ ಹೇಳಿ ಹೇಳ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ಆ ಹಿಡನ್ ಚಾರ್ಜಸ್ ಅಂತೇಳಿ ನಿಮ್ಗೆ ಗೊತ್ತಿಲ್ಲದೆ ಫೀಸಲ್ಲಿ ಆಡ್ ಮಾಡಿರ್ತಾರೆ. ಡೆವಲಪ್‌ಮೆಂಟ್ ಫೀಸ್ ಅಂತೇಳಿ, ವೈಫೈ ಚಾರ್ಜಸ್ ಅಂತೇಳಿ, ಅಥವಾ ಗ್ರಾಜುಯೇಷನ್ ಡೇ ಚಾರ್ಜಸ್ ಅಂತೇಳಿ, ಅಥವಾ ಇನ್ನೊಂದು ಯಾವುದೋ ಒಂದು ಸೇರಿಸ್ಬಿಟ್ಟಿರ್ತಾರೆ. ಸೊ ಫೀಸ್ ಸ್ಟ್ರಕ್ಚರ್‌ನ ಸರಿಯಾಗಿ ತಿಳ್ಕೊಳ್ಳಿ. ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟೆಷ್ಟು ಅಂತ ಹೇಳಿ ತಿಳ್ಕೊಳ್ಳಿ. ನಾರ್ಮಲಿ ಗವರ್ಮೆಂಟ್ ಕಾಲೇಜ್ ಕಡಿಮೆ ಇರುತ್ತೆ. EIT ಕಾಲೇಜಲ್ಲಿ ಇನ್ನಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಗವರ್ಮೆಂಟ್ ಕಾಲೇಜ್ ಅಷ್ಟೇ ಇರುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಜಾಸ್ತಿ ಇರುತ್ತೆ. ಅನ್ವಾಂಟೆಡ್ ನಿಮ್ಗೆ ಗೊತ್ತಿಲ್ಲದೇನೆ ಎಷ್ಟೋ ಫೀಸ್‌ಗಳನ್ನ ನೀವು ತುಂಬ್ತಿರ್ತೀರಾ. ಅದಕ್ಕೋಸ್ಕರ ಫೀಸ್ ಸ್ಟ್ರಕ್ಚರ್‌ನ ಅಲ್ಯೂಮಿನಿ ಕಡೆಯಿಂದ, ಅಲ್ಯೂಮಿನಿ ಅಂದ್ರೆ ಅಲ್ಲಿ ಕಾಲೇಜಲ್ಲಿ ಕಲ್ತಿರುವಂತ ವಿದ್ಯಾರ್ಥಿಗಳನ್ನ ಕೇಳಬೇಕು. ಅದ್ರ ಜೊತೆಗೆ ಕೊನೆಗೆ ನೀವು ಅಲ್ಯೂಮಿನಿ ಮಾತುಗಳನ್ನ ಕೇಳಲೇಬೇಕು. ನೀವು ಯಾವುದೋ ಒಂದು ಕಾಲೇಜಿಗೆ ಹೋಗ್ತಾ ಇದೀರಿ ಅಂದಾಗ, ಆ ಕಾಲೇಜಲ್ಲಿ ಕಲ್ತಿರುವಂತ ಕನಿಷ್ಠ ಒಂದು 10ರಿಂದ 15 ವಿದ್ಯಾರ್ಥಿಗಳನ್ನ, ಅದು ಕೂಡ ನಿಮ್ಮದೇ ಬ್ರಾಂಚಿನ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಒಳ್ಳೆಯದು. ಇನ್ನೂ ಸುಮಾರು ಪಾಯಿಂಟ್ಸ್ ಅನ್ನ ಕಾಲೇಜನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಬೇಕು. ಅದು ವೈಯಕ್ತಿಕವಾಗಿರುತ್ತೆ. ನಿಮ್ದೇ ಕೆಲವು ವಿದ್ಯಾರ್ಥಿಗಳು ಮಾಡ್ತಾರೆ, ನಿಮ್ ಊರ್ ಹತ್ರ ಇರುವಂತ ಕಾಲೇಜು ಇರ್ಬೋದು, ಅಥವಾ ತುಂಬಾ ದೂರ ಹೋಗ್ಲಿಕ್ಕಾಗಲ್ಲ, ಅಪ್ಪ ಅಮ್ಮ ಮನೇಲಿರ್ತಾರೆ, ನಮ್ ಮನೆ ಹತ್ರ ಇರೋ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಇರ್ಬೋದು. ಹೀಗೆ ಅವ್ರವ್ರದ್ದೇ ಆದ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ರೀಸನ್ ವೈಸ್ ಒಳ್ಳೆ ಕಾಲೇಜ್ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ನಾನ್ ಮೇಲೆ ಹೇಳಿರುವಂತ ಕೆಲವೊಂದು ಪಾಯಿಂಟ್ ಜೊತೆಗೆ ನಿಮ್ದೇ ಒಂದು ಪಾಯಿಂಟ್ಸ್‌ಗಳನ್ನ ಹಾಕಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಕಾಲೇಜ್ ತಗೊಂಡು ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಳಿ. ಖುಷಿಯಾಗಿರಿ ಅನ್ನೋದೇ ನಮ್ದು ಆಸೆ.